ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸ್ನೇಹಿತ ಆಚರಿಸುವಂಥದ್ದು ಉಂಟು. ಕಾರಣ ಏನಪ್ಪ ಅಂತಂದರೆ, ಕನಿಷ್ಠ ಆ ದಿನವಾದರೂ ಕೂಡ ವಿಶೇಷವಾಗಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದ್ರ ಮೂಲಕ ಎಲ್ಲರ ಗಮನವನ್ನು ಸೆಳೆಯುವಂಥದ್ದು ಅಷ್ಟೇ ಅಲ್ಲ, ಅದರ ಮೂಲಕ ಆ ವಿಷಯದ ಬಗ್ಗೆ ತಿಳುವಳಿಕೆಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅದೇ ರೀತಿಯಲ್ಲೇ ಮೇ 31 ಅನ್ನುವಂಥದ್ದು ವಿಶ್ವದಲ್ಲಿ ಅನೇಕರು ತಂಬಾಕಿನ ದಾಸರಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಯುವಕರು ಮತ್ತು ಮಕ್ಕಳು ಸಹ ಇದರ ಪ್ರಭಾವಕ್ಕೆ ಒಳಗಾಗಿ ಸಾವನ್ನು ಅಪ್ತಾ ಇದ್ದಾರೆ. ಇದರ ಬಗ್ಗೆ ಆದಷ್ಟು ಜಾಗೃತಿಯನ್ನು ಮೂಡಿಸುವಂಥದ್ದು, ಅದರ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು ಅಷ್ಟೇ ಅಲ್ಲ, ಇಡೀ ವಿಶ್ವವನ್ನೇ ಆರೋಗ್ಯ ವಿಶ್ವವನ್ನಾಗಿ ಮಾಡುವಂಥದ್ದು ಇದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಶನಿವಾರ ಮೇ 31 ಅಂದು ವಿಶ್ವ ತಂಬಾಕು ನಿಷೇಧ ದಿನವನ್ನು ಆಚರಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಂದಿನ ಹಲೋ ಗೆಳೆಯರೇ ನೇರ ಫೋನ್ ಕಾರ್ಯಕ್ರಮದಲ್ಲಿ ತಂಬಾಕು ಮುಕ್ತ ಜೀವನ ಆರೋಗ್ಯದತ್ತ ಪಯಣ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಳೋಣ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಾಗಿ ಇಂದು ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ರಾಜ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯದ ರಾಜ್ಯ ತಂಬಾಕು ನಿಯಂತ್ರಣ ಘಟಕದ ವೈದ್ಯಕೀಯ ವಿಭಾಗದ ಜಂಟಿ ನಿರ್ದೇಶಕರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ KB ಈಶ್ವರಪ್ಪ ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಿದ್ದೇನೆ. ನಮಸ್ಕಾರ ಡಾಕ್ಟರ್ ಈಶ್ವರಪ್ಪ. ಅದೇ ರೀತಿಯಲ್ಲೇ ನಮ್ಮ ಜೊತೆಗಿರುವಂಥವರು ರಾಜ್ಯ ತಂಬಾಕು ನಿಯಂತ್ರಣ ಘಟಕದ ರಾಜ್ಯ ಸಲಹೆಗಾರರಾದಂಥ ಡಾಕ್ಟರ್ ಜಗನ್ನಾಥ್ ಅವ್ರಿಗೂ ಸಹ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತದೆ. ಡಾಕ್ಟರ್ ಜಗನ್ನಾಥ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಸೂಚನೆ ನೀಡೋದಾದರೆ, ತಾವು ಕೇಳುವಂತಹ ಪ್ರಶ್ನೆಗಳು ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ಒಬ್ಬರು ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿ. ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ದಯವಿಟ್ಟು ನಮ್ಮ ಟಿವಿಯ ಧ್ವನಿಯನ್ನು ಆದಷ್ಟು ಕಡಿಮೆ ಮಾಡಿ ನೇರವಾಗಿ ಫೋನ್ ಮೂಲಕವೇ ಮಾತನಾಡಿ. ಇನ್ನು ತಮ್ಮ ಕರೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಮುನ್ನ ಪ್ರಶ್ನೆಯನ್ನು ಕೇಳೋದಾದರೆ, ಡಾಕ್ಟರ್ ಈಶ್ವರಪ್ಪ ಅವರೇ, ಈಗ ರಾಜ್ಯ ತಂಬಾಕು ನಿಯಂತ್ರಣ ಘಟಕ ಅಂತ ಪ್ರಾರಂಭ ಆಗಿದೆ ನಮ್ಮ ರಾಜ್ಯದಲ್ಲಿ. ಇದು ಯಾವಾಗ ಪ್ರಾರಂಭ ಆಯಿತು, ಯಾವ ಉದ್ದೇಶ ಇಟ್ಕೊಂಡು ಪ್ರಾರಂಭ ಆಯಿತು ಅಂತ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಆಯಿತು. ಇದು ತಂಬಾಕಿನಿಂದ ದುಷ್ಪರಿಣಾಮಗಳು ಬಹಳ ಹಿಂದಿನಿಂದಲೂ ಗೊತ್ತಿತ್ತು ಎಲ್ಲರಿಗೂ. ಇದನ್ನು ಕಂಟ್ರೋಲ್, ಇದರ ಸೇವನೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಆಗ್ತಾವೆ ಅನೇಕ ರೀತಿ ಅಂತ ಗೊತ್ತಿತ್ತು. ಆದರೆ ಕಂಟ್ರೋಲ್ ಮಾಡಲಿಕ್ಕೆ ಯಾವುದೇ ಒಂದು ಕಾಯ್ದೆ ಆಗಲಿ ನಿಯಮಗಳಾಗಲಿ ಜಾರಿಯಲ್ಲಿ ಇರಲಿಲ್ಲ. ಅದನ್ನು ಮನಗಂಡು ಕೇಂದ್ರ ಸರ್ಕಾರ 2003ರಲ್ಲಿ ಕೋಟ್ಪಾ ಆಕ್ಟ್ ಅಂತ, ಅಂದರೆ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೊ ಪ್ರಾಹಿಬಿಷನ್ ಆಫ್ ಸೇಲ್ಸ್, ಎಕ್ಸಿಬಿಷನ್, ಟ್ರೇಡ್ ಅಂಡ್ ಕಂಟ್ರೋಲ್ ಅಂತ ಹೇಳಿ ಒಂದು ಆಕ್ಟನ್ನು ತಂದರು. ಅದೇ ರೀತಿ 2004ರಲ್ಲಿ ನಿಯಮಗಳನ್ನು ಕೂಡ ರೂಪಿಸಿದ್ರು. ಅವಾಗಿನಿಂದಲೇ ದೇಶಾದ್ಯಂತ ಬಂದ್ರೂ ಕೂಡ ಈಗ 2008ರಿಂದ ನಮ್ಮ ರಾಜ್ಯದಲ್ಲಿ ರಾಜ್ಯ ತಂಬಾಕು ನಿಯಂತ್ರಣ ಘಟಕ ಅಂತೇಳಿ ರಾಜ್ಯ ಮಟ್ಟದಲ್ಲಿ ಸ್ಟಾರ್ಟ್ ಆಯಿತು. ಅದೇ ಥರ ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ ಮತ್ತು ಉಸ್ತುವಾರಿ ಸಮಿತಿಗಳನ್ನು ಕೂಡ ನೇಮಿಸಲಾಯಿತು. ಆವಾಗಿಂದ ಈ ಚಟುವಟಿಕೆಗಳು ಪ್ರಾರಂಭ ಆಯಿತು. ಪ್ರಾರಂಭ ಆದ ನಂತರ ಸ್ಟಾರ್ಟ್ ವಿತ್ ರಾಜ್ಯ ಮಟ್ಟದಲ್ಲಿತ್ತು. ನಮ್ಮ ಕರ್ನಾಟಕಕ್ಕೆ ಬೆಂಗಳೂರು ಒಂದು ಡಿಸ್ಟಿಕ್, ಅರ್ಬನ್ ಡಿಸ್ಟಿಕ್, ಆನಂತರ ಗುಲ್ಬರ್ಗ ಒಂದು ಡಿಸ್ಟಿಕ್. ಪ್ರಾಯೋಗಿಕವಾಗಿ ಅವೆರಡು ಜಿಲ್ಲೆಗೆ ಈ ಕಾರ್ಯಕ್ರಮನ ಅನುಷ್ಠಾನ ಮಾಡಲಿಕ್ಕೆ ಒಂದು ಸ್ಟೇಟ್ ಆಂಟಿ ಟೊಬ್ಯಾಕೋ ಸೆಲ್ ಅಂತೇಳಿ ಈಗ ಕನ್ಸಲ್ಟೆಂಟ್ ನನ್ನ ಜೊತೆಯಲ್ಲಿರ್ತಕ್ಕಂಥ ಡಾಕ್ಟರ್ ಜಗನ್ನಾಥ್ ಆ ಥರ ಇವರು ಈಗಿದ್ದಾರೆ. ಅದಕ್ಕಿಂತ ಮೊದಲು ಇನ್ನೊಬ್ಬರಿದ್ರು. ಈಗ ವಿತ್ 3 ಜನ ಸಿಬ್ಬಂದಿಯೊಂದಿಗೆ ಸ್ಟಾರ್ಟ್ ಆಯಿತು. ಈಗ ಕಳೆದ ವರ್ಷದಿಂದ ಬ್ಲೂಮ್ಬರ್ಗ್ ಪ್ರಾಜೆಕ್ಟ್ ಅಂತ ಸ್ಟಾರ್ಟ್ ಆಗ್ತಾ ಇದೆ. ಇದರ ಇನ್ನೊಂದು 10 ಜಿಲ್ಲೆಗಳಿಗೆ, ಅದೇ ಥರ ಎಲ್ಲ ಜಿಲ್ಲೆಗಳಲ್ಲೂ ಈಗ ಸ್ಟಾರ್ಟ್ ಆಗಿದೆ. ಈಗ ಒಂದು 2-3 ಇಯರ್ಸಿಂದ ತುಂಬ ಇಂಟೆನ್ಸಿವ್ ಆಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗೆಲ್ಲ ಸುಮಾರು ಮಾಧ್ಯಮಗಳಲ್ಲಿ, ಎಲೆಕ್ಟ್ರಾನಿಕ್ ಮಾಧ್ಯಮ ಅಥವಾ ಈ ಥರ TV ಇದರಲ್ಲಿ ಮಾಧ್ಯಮ ಇರ್ಬೋದು, ಅಥವಾ ಪತ್ರಿಕಾ ಇದು ಆ ಮಾಧ್ಯಮದಲ್ಲಿ ಎಲ್ಲರಿಗೂ ಗಮನಕ್ಕೆ ಬಂದಿದೆ. ಅದು ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಡಾಕ್ಟರ್ ಜಗನ್ನಾಥ್ ಅವರೇ, ಈಗ ತಂಬಾಕು ಅಂದಾಕ್ಷಣಕ್ಕೆ ಯಾವ್ಯಾವ ರೂಪಗಳಲ್ಲಿ ಬಳಸ್ತಾರೆ ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ. ಕೆಲವ್ರಿಗೆ ಏನು ಅನ್ಸುತ್ತೆ, ತಂಬಾಕು ಅಂದಾಕ್ಷಣಕ್ಕೆ ಬಿಡಿ ಸೇದುವಂಥದ್ದು ಅಥವಾ ಸಿಗರೇಟ್ ಸೇದುವಂಥದ್ದು ಕೇವಲ ಅಲ್ಲಿ ಮಾತ್ರ ಇರುತ್ತಾ, ಅಥವಾ ಬೇರೆ ರೂಪಗಳಲ್ಲೂ ಕೂಡ ತಂಬಾಕನ್ನು ಬಳಸ್ತಾರಾ? ನಮ್ಮ ದೇಶದಲ್ಲಿ ಈಗ
ಎರಡು ವಿಧಾನ ಇದೆ. ಧೂಮಪಾನ ಮಾಡುವಂಥದ್ದು, ನಂತರ ಧೂಮರಹಿತ ಅಂತ. ಧೂಮಪಾನ ಅಂದ್ರೆ ಈಗ ಉದಾಹರಣೆಗೆ ನಾವು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಸಿಗಾರ್ ಇರ್ಬೋದು, ಅಥವಾ ಹುಕ್ಕ ಇರ್ಬೋದು. ಇದಕ್ಕೆ ಧೂಮಪಾನವಾದ ಉತ್ಪನ್ನಗಳು ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಧೂಮರಹಿತ ಅಂತ ಸಹ ಇರುತ್ತೆ. ಅಂದ್ರೆ ಸ್ಮೋಕ್ಲೆಸ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಅಂತ, ಇಂಗ್ಲಿಷ್ ಅಲ್ಲಿ ಸ್ಮೋಕ್ಲೆಸ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸೊ ಇದ್ರ ಪ್ರಕಾರ ಖೈನಿ ಇರ್ಬೋದು, ಗುಟ್ಕಾ ಇರ್ಬೋದು, ಮಿಶ್ರಿ, ಮಾವ, ನಂತರ ಎಲೆ ಅಡಿಕೆ ಸಹಿತ ಪುಡಿ, ಕಡ್ಡಿ ಪುಡಿ ಹಾಕೊಂಡು ತಿನ್ನುವಂಥದ್ದು. ಸೊ ಇದನ್ನೆಲ್ಲ ನಾವು ಹೊಗೆ ರಹಿತ ತಂಬಾಕು ಉತ್ಪನ್ನಗಳು ಅಂತ ಹೇಳ್ತೀವಿ. ಸೊ ಇಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ತಂಬಾಕು ಉತ್ಪನ್ನಗಳ ಸೇವನೆ ಆಗ್ತಾ ಇದೆ. ನೀವು ಹೇಳ್ತಿರೋಂಥದ್ದು ಎಲೆ ಅಡಿಕೆ, ಅದು ಅದರಿಂದ ಏನು ತೊಂದರೆ ಇಲ್ಲ, ಆದ್ರೆ ಅದರ ಒಳಗಡೆ ಕಡ್ಡಿ ಪುಡಿ ಹಾಕೊಳ್ಳುವಂಥದ್ದು ತೊಂದರೆ ಅಂತ ತೊಂದರೆ ಆಗುತ್ತೆ. ಸೊ ಹೀಗಾಗಿ ಎಲೆ ಅಡಿಕೆ ಸಮೇತ ತಂಬಾಕು ಉತ್ಪನ್ನಗಳ ಸೇವನೆ ಮಾಡಿದ್ರೆ ಅದು ತಪ್ಪಾಗುತ್ತೆ, ಆರೋಗ್ಯಕ್ಕೆ ಹಾನಿಕಾರ ಆಗುತ್ತೆ. ಡಾಕ್ಟರ್ ಈಶ್ವರಪ್ಪ ಅವರು, ಈಗ ತಂಬಾಕು ಸೇವನೆ ಈ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಈಗ ಅವ್ರು ಹೇಳ್ತಾ ಇದ್ರು ಧೂಮಪಾನ ಮತ್ತೆ ಆ ಧೂಮರಹಿತ ಅಂತ ಹೇಳ್ತಾ ಇದ್ರು. ಈ ರೀತಿ ಬಳಸೋದ್ರಿಂದ ಯಾವ ರೀತಿಯಲ್ಲಿ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಅಂತ? ಈಗ ಉದಾಹರಣೆಗೆ ಹೊಗೆ ರಹಿತ ಅಥವಾ ಹೊಗೆ ಯುಕ್ತ ಅಂತ ಹೇಳ್ತೀವಲ್ಲ. ಹೊಗೆ ಯುಕ್ತ ಅಂತಂದ್ರೆ ಈಗಾಗಲೇ ನಮ್ಮ ಡಾಕ್ಟರ್ ಜಗನ್ನಾಥ್ ಅವರು ಹೇಳಿದಂಗೆ ಬೀಡಿ, ಸಿಗರೇಟು, ಹುಕ್ಕ ಈ ಥರದಲ್ಲಿ ಆ ಥರ ಹೊಗೆ ಇದು ಸಹಿತ ಧೂಮಪಾನ ಮಾಡೋದ್ರಿಂದ ಈಗ ಬಾಯಿನ ಕ್ಯಾನ್ಸರ್ ಇರ್ಬೋದು, ಲ್ಯಾರಿಂಗ್ಸ್ ಇರ್ಬೋದು, ಶ್ವಾಸಕೋಶ ಎಲ್ಲರಿಗೂ ಗೊತ್ತೇ ಇದೆ, ಶ್ವಾಸಕೋಶದ ಕ್ಯಾನ್ಸರು, ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು, ಸ್ಟ್ರೋಕ್ ಇರ್ಬೋದು. ಅದೇ ರೀತಿ ಹೆಣ್ಮಕ್ಳಲ್ಲಿ ನಮ್ಮ ದೇಶದಲ್ಲಿ ಕಡಿಮೆ ಇದ್ರೂ ಕೂಡ ಅವರಲ್ಲೂ ಕೂಡ ಕೆಲವರು ಸ್ಮೋಕರ್ಸ್ ಇದ್ದಾರೆ, ಸ್ಮೋಕ್ ಮಾಡ್ತಾರೆ ಕೆಲವರು, ಬಹಳ ಕಡಿಮೆ ಪ್ರಮಾಣ. ಅವರಲ್ಲಿ ಹುಟ್ಟತಕ್ಕಂಥ ಪ್ರಿಮೆಚೂರ್ ಡೆಲಿವರಿ ಅಂತ ಹೇಳ್ತೀವಿ, ಹುಟ್ಟೋ ಮಗು ತೂಕ ಕಡಿಮೆ ಇರೋದು, ಲೋ ಬರ್ತ್ ವೆಯ್ಟ್ ಅಂತ ಹೇಳ್ತೀವಿ, ಅಂತ ಮಕ್ಕಳಾಗ್ತವೆ. ಆಮೇಲೆ ಅಬಾರ್ಷನ್ ಆಗೋದು, ಈ ತರ ದುಷ್ಪರಿಣಾಮಗಳು ಆಗ್ತವೆ. ಕಾರ್ಡಿಯೋವ್ಯಾಸ್ಕ್ಯುಲರ್, ಸ್ಟ್ರೋಕು, ನಂತರ ಯಾವುದೇ ಕ್ಯಾನ್ಸರ್ಗೆ ಟೊಬ್ಯಾಕೋ ಹೆಚ್ಚಿನ ಭಾಗ ಗಂಡಸರಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ನಲ್ಲಿ 50% ಡೈರೆಕ್ಟ್ಲಿ ಇದ್ರದ್ದು ಪಾತ್ರ ಇರುತ್ತೆ, ಹೊಗೆ ಸೊಪ್ಪಿನ ಪಾತ್ರ ಇರುತ್ತೆ ಅದ್ರ ಪ್ರಾಡಕ್ಟ್ದು. ಹೆಣ್ಮಕ್ಳಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ನಲ್ಲಿ 25% ಡೈರೆಕ್ಟ್ ಇದ್ರದ್ದು ಎಫೆಕ್ಟ್ ಇರುತ್ತೆ. ಮತ್ತೆ ಈಗ ಡಾಕ್ಟರ್ ಜಗನ್ನಾಥ್ ಅವರ, ಈಗ ಧೂಮಪಾನ ಮಾಡೋದ್ರಿಂದ ವಿಶೇಷವಾಗಿ, ಯಾಕೆಂದ್ರೆ ಎಷ್ಟೋ ಜನ ಏನು ಮಾಡ್ತಿರ್ತಾರೆ ಅಂತಂದ್ರೆ ಈ ಧೂಮಪಾನವನ್ನು ಮಾಡ್ತಿರ್ತಾರೆ, ಈ ರೀತಿ ಮಾಡೋದ್ರಿಂದ ಆಗುವಂತಹ ಸಮಸ್ಯೆ ಏನು? ಇದರಲ್ಲಿ ಎರಡು ರೀತಿಯಾದ ಸಮಸ್ಯೆ ಇರುತ್ತೆ ಧೂಮಪಾನ ಮಾಡೋದ್ರಿಂದ. ಮೊದಲನೇ ಸಮಸ್ಯೆ, ಯಾರು ಧೂಮಪಾನ ಮಾಡ್ತಾರೋ ಅವರಿಗೆ ಆರೋಗ್ಯದ ಸಮಸ್ಯೆಗಳು. ಡಾಕ್ಟರ್ ಈಶ್ವರಪ್ಪ ಅವರು ಹೇಳಿದಾಗೆ ಕ್ಯಾನ್ಸರ್ ಆಗಿರ್ಬೋದು, ಯಾವುದು ಲಂಗ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಈಸೋಫೇಗಸ್, ಪ್ಯಾಂಕ್ರಿಯಾಸ್, ಲ್ಯಾರಿಂಗ್ಸ್, ಥ್ರೋಟ್, ಈ ರೀತಿಯಾದ ಕ್ಯಾನ್ಸರ್ಸ್ ಆಗೋ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಸ್ಮೋಕಿಂಗ್ ಅಂತ ಹೇಳಿದ ಕೂಡಲೇ ಇನ್ನೊಂದು ನಮಗೆ ಗುರ್ತು ಬರೋದು ಅಂದರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಅಂದರೆ ಪರೋಕ್ಷ ಧೂಮಪಾನ. ಈಗ ಒಬ್ಬ ಸ್ಮೋಕರ್ ಧೂಮಪಾನ ಮಾಡಿರೋ ಹೊಗೆಯನ್ನು ಇತರರಿಗೆ ಸೇವನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಈ ಸ್ಮೋಕರ್ಗೆ ಯಾವ ರೀತಿಯಾದ ಕಾಯಿಲೆಗಳು ಬರುತ್ತೋ ಅದೇ ರೀತಿಯಾಗಿ ಪರೋಕ್ಷ ಧೂಮಪಾನಿಗೂ ಸಹ ಇದೇ ರೀತಿಯಾದ ಕಾಯಿಲೆಗಳು ಬರುವಂತ ಸಂಭವ ಹೆಚ್ಚಾಗಿರುತ್ತೆ. ಸೊ ಧೂಮಪಾನ ಮಾಡೋದ್ರಿಂದ ಜನರಿಗೆ ಮತ್ತೆ ಸೇವನೆ ಮಾಡೋರು ಇಬ್ಬರಿಗೂ ತೊಂದರೆ ಆಗೋ ಸಂಭವ ಜಾಸ್ತಿ ಇರುತ್ತೆ. ಹಾಗಿದ್ರೆ ಈಗ ಡಾಕ್ಟರ್ ಈಶ್ವರಪ್ಪ ಅವರೇ, ಈಗ ಭಾರತದಲ್ಲಿ ತಂಬಾಕು ಸೇವನೆ ಅನ್ನೋಂಥದ್ದು ಇದೆಯಲ್ಲ, ಈ ಧೂಮಪಾನ ಮಾಡುವಂಥವ್ರ ಸಂಖ್ಯೆ ಇದೆಲ್ಲ ಹೇಗಿದೆ ಅಂತ ತಾವು ಹೇಳ್ತೀರಾ? ಈಗ ಅದೊಂದು ಗ್ಯಾಟ್ ಸರ್ವೆ ಅಂತ ಹೇಳ್ತೀವಿ, ಗ್ಲೋಬಲ್ ಟೊಬ್ಯಾಕೋ ಸ್ಮೋಕ್ ಮಾಡೋರ್ದು ಒಂದು ಸರ್ವೆ ಮಾಡಿದ್ದಾರೆ 2009ರಲ್ಲಿ. 15 ವರ್ಷದ ಮೇಲ್ಪಟ್ಟು ಇರ್ತಕ್ಕಂಥವ್ರಲ್ಲಿ ಅದು ನಮ್ಮ ದೇಶದಲ್ಲಿ ಒಂದಲ್ಲ ಒಂದು ಥರದ್ದು 35% ಜನಸಂಖ್ಯೆ ಒಂದಲ್ಲ ಒಂದು ಥರದ್ದು ಟೊಬ್ಯಾಕೋ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲಿ ಸ್ಮೋಕ್ಸು ಹೊಗೆ ಸಹಿತ ಇರ್ತಕ್ಕಂಥದ್ದು 14%, 14%, ಹೊಗೆ ರಹಿತ 26%. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದಲ್ಲ ಒಂದು ಥರದ್ದು ತಂಬಾಕು ಉತ್ಪನ್ನವನ್ನು 28% ಜನ ಉಪಯೋಗಿಸ್ತಾರೆ. ಸ್ಮೋಕ್ ಇರ್ತಕ್ಕಂಥದ್ದು ಅಂದರೆ ಹೊಗೆ ಬರ್ತಕ್ಕಂಥದ್ದು, ಅದೇ ಬೀಡಿ, ಸಿಗರೇಟು ಈ ಥರ ಇದರದಲ್ಲಿ 12%, ಮತ್ತೆ 19% ಹೊಗೆ ರಹಿತ ಅಂದರೆ ಈಗಾಗಲೇ ಇವ್ರು ಹೇಳ್ದಂಗೆ ಇದು ಗುಟ್ಕಾ ಇರ್ಬೋದು, ಕಾಯಿನೆ, ಈ ಥರ
ಹೊಗೆ ರಹಿತ ತಂಬಾಕನ್ನು ಸೇವಿಸ್ತಾ ಇದ್ದಾರೆ. ಆ ಥರ ಒಂದು ಅಂದಾಜಿದೆ. ಅದೇ ರೀತಿ ಮಕ್ಕ ಯೂತ್ಸ್ ಯುವಕರು 15 ವರ್ಷದ ಒಳಗಡೆ ಅದನ್ನು ಕೂಡ ಸರ್ವೆ ಮಾಡಿದೆ. ಅದನ್ನು ಕೂಡ ಸುಮಾರು ಒಂದು 14% ಅವರಲ್ಲೂ ಕೂಡ ಈ ಚಟಕ್ಕೆ ಬಲಿಯಾಗಿದ್ದಾರೆ ಅಂತ ಒಂದು ಅಂದಾಜು ಇದೆ. ಮತ್ತೆ ಜಗನ್ನಾಥ್ ಅವರೇ, ಈಗ ಈ ಪುರುಷರು ಮತ್ತೆ ಸ್ತ್ರೀಯರನ್ನ ನಾವು ತೆಗೆದುಕೊಂಡಂತ ಸಂದರ್ಭದಲ್ಲಿ ವಿಶೇಷವಾಗಿ ಈಗ ಏನಾಗ್ತಿದೆ ಅಂತಂದ್ರೆ ಈ ತಂಬಾಕು ಸೇವನೆ ಇರಬಹುದು, ಧೂಮಪಾನ ಸೇವನೆ ಇರಬಹುದು, ಇದರ ಅಂಕಿಅಂಶಗಳು ಏನು ಹೇಳುತ್ತೆ? ಈಗ ನಮ್ಮ ದೇಶದಲ್ಲಿ ಸ್ಮೋಕರ್ಸ್ ಅಂದರೆ ಧೂಮಪಾನಿಗಳು ಅಂದರೆ ಹೆಚ್ಚಿನ ಭಾಗ ನಮ್ಮ ರಾಜ್ಯದಲ್ಲಿ ಸುಮಾರು 23% ಅಷ್ಟು ಜನ ಧೂಮಪಾನಿಗಳಿದ್ದಾರೆ ಪುರುಷರು. ಸ್ತ್ರೀಯರು ಸ್ವಲ್ಪ ಪ್ರಮಾಣ ಕಡಿಮೆ ಇದೆ, ಸುಮಾರು ಒಂದು 0.3% ಅಷ್ಟು ಪ್ರಮಾಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಅದೇ ರೀತಿ ಹೊಗೆ ರಹಿತ ಟೊಬ್ಯಾಕೊ ಪ್ರಾಡಕ್ಟ್ಸ್, ತಂಬಾಕು ಉತ್ಪನ್ನಗಳು ಅಂದರೆ ಪುರುಷರು ಸುಮಾರು 22% ಇದ್ದಾರೆ ನಮ್ಮ ರಾಜ್ಯದಲ್ಲಿ, ಆದರೆ ಸ್ತ್ರೀಯರು ಸುಮಾರು 16% ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಸೊ ನಾವು ಏನು ಪರಿಗಣಿಸಬೇಕು ಅಂದರೆ ಹೊಗೆ ರಹಿತ ತಂಬಾಕು ಉತ್ಪನ್ನಗಳು ಹೆಚ್ಚಾಗಿ ಹೆಂಗಸರು ಸೇವನೆ ಮಾಡ್ತಿದ್ದಾರೆ. ಸೊ ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾಗಿಲ್ಲ ಈ ಒಂದು ತಂಬಾಕು ವ್ಯಸನ, ಹೆಂಗಸರಿಗೂ ಮತ್ತೆ ಹೆಣ್ಣು ಮಕ್ಕಳಿಗೂ ಸಹ ಈ ಒಂದು ತಂಬಾಕು ಚಟಕ್ಕೆ ಬಲಿಯಾಗಿರೋದು. ಈಶ್ವರಪ್ಪ, ಈಗ ಅವರು ಹೇಳ್ತಾ ಇದ್ದಾರೆ ನೋಡಿ, ಯುವಕರು ಇದ್ದಾರೆ ಮತ್ತೆ ಮಕ್ಕಳು ಇದ್ದಾರೆ ಈ ರೀತಿಯಲ್ಲಿ ಅಂತ ಅಂದ್ಬಿಟ್ಟು, ಈ ರೀತಿ ಇರೋದಕ್ಕೆ ಕಾರಣ ಏನು? ಯಾಕೆಂದ್ರೆ ಯುವಕರು ಇವತ್ತೊಂದು ದಿವಸ ಅವ್ರ ದುಶ್ಚಟಗಳಿಗೆ ಬಲಿ ಆಗ್ತಿರುವಂಥದ್ದು, ವ್ಯಸನಿಗಳಾಗ್ತಿರುವಂಥದ್ದು. ಅದೇ ರೀತಿ ನಾವು ಮಹಿಳೆಯರು, ಯಾಕೆಂದ್ರೆ ನಾವು ಪುರುಷರು ಅಷ್ಟೇ ಅಂತ ನಾವು ಅನ್ಕೊಳ್ತೀವಿ. ಈ ರೀತಿ ಕಾರಣ ಏನಂತೀವಿ? ಅದು ನಾವು ಯಾವುದೇ ಔಷಧಿ ಇದರಲ್ಲಿ ನಾವು ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಔಷಧಿಗಳು ಅಂತ ಹೇಳ್ತೀವಿ. ಅಂದ್ರೆ ಚಟಕ್ಕೆ ಬರ್ತಕ್ಕಂಥದ್ದು ಅಡಿಕ್ಷನ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಸ್ಪಷ್ಟವಾದ ಉದಾಹರಣೆ ಅಡಿಕ್ಷನ್ ಫಾರ್ಮಿಂಗ್ ಅಂತಂದ್ರೆ ಮಾರ್ಫಿನ್, ಫೆಥೋಡಿನ್, ಹಿರಾಯಿನ್ ಅಂತ ಹೇಳ್ತೀವಲ್ಲ, ಆ ಥರದವು. ಅವೇನು ಅಂದ್ರೆ ಒಂದ್ಸರಿ ಚಟಕ್ಕೆ ಅದ್ರ ಸುಳಿ ಸಿಕ್ತು ಅಂತಂದ್ರೆ ಅದಿಲ್ದಲೇ ನಾವು ಇರ್ಲಿಕ್ಕಾಗೋದಿಲ್ಲ. ಅದು ಫ್ರೀಕ್ವೆನ್ಸಿನೂ ಜಾಸ್ತಿ ಆಗುತ್ತೆ, ಡೋಸೇಜು ಕೂಡ ಜಾಸ್ತಿ ಆಗಬೇಕಾಗುತ್ತೆ, ಅದಕ್ಕೆ ನಿರಂತರವಾಗಿ ಅದು ಬೇಕೇ ಆಗುತ್ತೆ. ಅದಿಲ್ಲದೆ ಇದ್ರೆ ಅವನಿಗೆ ನಾರ್ಮಲ್ ಆಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಅಡಿಕ್ಷನ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಈ ಕಾಫಿ, ಟೀ, ಈಗ ಸ್ಮೋಕಿಂಗು, ಇವು ಹ್ಯಾಬಿಟ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಇವು ಇಲ್ಲದೆ ಇದ್ದೇ ಇರೋಕ್ಕೆ ಆಗೋದಿಲ್ಲ. ಇದಕ್ಕಿಂತ ಕಾಫಿ, ಟೀಗಿಂತ ಇದು ಟೊಬ್ಯಾಕೊ ಇನ್ನೂ ಒಂದು ಹೆಜ್ಜೆ ಮುಂದಿದೆ. ಅದಕ್ಕೆ ಒಂದ್ಸರಿ ಸ್ಟಾರ್ಟ್ ಆಗ್ಬಿಟ್ರೆ ಬಿಡೋದೇ ಕಷ್ಟ. ಅವರು ಎಷ್ಟು ಸ್ಮೋಕ್ ಮಾಡ್ತಾರೆ ಅಷ್ಟು ಸ್ಮೋಕ್ ಮಾಡಿದ್ರೆ ಈ ವಿಲ್ ನಾರ್ಮಲ್. ಅವರು ಡೈಲಿ ಓದೋದಿರ್ಬೋದು ಅಥವಾ ಏನೇ ಅವರು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇದಾಗ್ತಾರೆ. ಅದಕ್ಕೂ ಆ ಚಟಕ್ಕೆ ಬಲಿ ಆಗಿಬಿಟ್ರೆ ಅದು ಬಿಟ್ಟು ಬರೋದು ಬಹಳ ಕಷ್ಟ. ಹಂಗಾಗಿ ಹ್ಯಾಬಿಟ್ ಫಾರ್ಮಿಂಗ್ ಆದ್ಮೇಲೆ ಅದ್ರಿಂಗ್ ಹೊರಗೆ ಬರೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆಮೇಲೆ ಅದೇ ಫೀಲ್ ಯುಫೋರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಅವ್ರಿಗೆ ಏನೋ ಒಂಥರ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ. ಆ ಥರ ಅವ್ರಿಗೊಂದು ಹುಮ್ಮಸ್ಸು ಅಥವಾ ಸ್ಫೂರ್ತಿ ಬರಲಿಕ್ಕೆ ಅಂತ. ನಾವೀಗ ನಾನು ಸ್ಮೋಕಿಂಗು ಇಲ್ಲ, ಯಾವುದೂ ಇಲ್ಲ, ನಾನು ಯಾವಾಗಲೂ ಇದೇ ಸ್ಫೂರ್ತಿನಲ್ಲೇ ಇರ್ತೀನಿ. ಆದ್ರೆ ಅವ್ರು ಕಲ್ತಿರೋದ್ರಿಂದ ಅದಿಲ್ಲದೆ ಇದ್ರೆ ಅವರಿಗೆ ಬರೋದಿಲ್ಲ. ಈ ತರ ಒಂದು ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ, ಅಂದ್ರೆ ಮೆದುಳಿನ ಮೇಲೆ ಇಷ್ಟು ಪ್ರಭಾವ ಬೀರುತ್ತೆ. ಹಾಗಾಗಿ ಈಗ ಒಂದು ಕರೆಯನ್ನು ತೆಗೆದುಕೊಂಡು ಮಾತನ್ನ ಮುಂದುವರಿಸೋಣ. ತುಮಕೂರಿಂದ ಕರೆಯಿರುವಂತದ್ದು ಶಶಿಕಲಾ ಅವರ ಕೇಳಿದ ಪ್ರಶ್ನೆಯನ್ನು. ಹಲೋ ಸರ್, ನಮಸ್ತೆ. ನಮಸ್ಕಾರ, ಕೇಳಿ. ಟೊಬ್ಯಾಕೊ ಅಡಿಕ್ಟ್ ಆಗಿರ್ತಾರಲ್ಲ, ಅದನ್ನ ಬಿಡಿಸಕ್ಕೆ ಬೇರೆ ಏನು ಮೆಡಿಸಿನ್ಸ್ ಇರ್ತೀವ ಸರ್? ಉತ್ತರ ನೀಡ್ತಾರೆ. ಟೊಬ್ಯಾಕೊ ಅಡಿಕ್ಷನ್ಗೆ ಟೊಬ್ಯಾಕೊ ಸೆಸೇಷನ್ ಸರ್ವಿಸಸ್ ಅಂತ ಸಿಗುತ್ತೆ ಮೇಡಮ್. ಸೊ ಇದರಲ್ಲಿ ಮೊದಲನೇದಾಗಿ ಕೌನ್ಸಿಲಿಂಗ್ ಮಾಡ್ತಾರೆ. ಮತ್ತೊಮ್ಮೆ ಹೇಳಿ. ಈ ಒಂದು ಟೊಬ್ಯಾಕೊ ಸೆಸೇಷನ್ ಸರ್ವಿಸಸ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ 2 ರೀತಿಯಾದ ಸರ್ವಿಸಸ್ ಸಿಗುತ್ತೆ. ಮೊದಲನೇದಾಗಿ ಆಪ್ತ ಸಮಾಲೋಚನೆ, ಅಂದರೆ ಒಬ್ಬರು ಕೌನ್ಸಿಲರ್ ಆಗಿರ್ಬೋದು, ಒಬ್ಬರು ಸೋಷಿಯಲ್ ವರ್ಕರ್ ಆಗಿರ್ಬೋದು, ಇವರು ಯಾರು ಈ ಒಂದು ಟ್ರೈನಿಂಗ್ ಒಳಗೆ ಪಡ್ಕೊಂಡಿರ್ತಾರೋ ಅವರಿಗೆ ನಾವು ಈ ಟೊಬ್ಯಾಕೊ ಸೆಸೇಷನ್ ಬಗ್ಗೆ ಮಾಹಿತಿ ನೀಡ್ಬೋದು. ಅಂದರೆ ಯಾವ ರೀತಿಯಾಗಿ ಈ ಒಂದು ಚಟದಿಂದ ಹೊರಗೆ ಬರಬೇಕು ಅಂತ ನಾವು ತಿಳಿಸ್ಕೊಡ್ತೀವಿ. ಇನ್ನೊಂದು ಉದಾಹರಣೆ ಏನು ಅಂದರೆ ಫಾರ್ಮಕೊಲಾಜಿಕಲ್ ಥೆರಪಿ, ಅಂದರೆ ನಿಕೋಟಿನ್ ಥೆರಪಿ ಅಂತ ಹೇಳ್ತೀವಿ, ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ. ಸೊ ಯಾರು ಈ ಒಂದು ತಂಬಾಕು ಸೇವನೆ ಚಟಕ್ಕೆ ಒಳಗಾಗಿರ್ತಾರೋ ಅವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ನಿಕೋಟಿನ್ ಅನ್ನೋ ಒಂದು ಪದಾರ್ಥನ ಚೂಯಿಂಗಮ್ ರೀತಿಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಡೋಸ್ನಲ್ಲಿ ನಾವು ಕೊಟ್ಟು ಗ್ರ್ಯಾಜುಯಲ್ ಆಗಿ ಅದನ್ನು ಕಡಿಮೆ ಮಾಡಿ ತರ್ತೀವಿ. ಈ ಒಂದು ಥೆರಪಿನ ಟೊಬ್ಯಾಕೊ ಸೆಸೇಷನ್ ಸರ್ವಿಸಸ್ ಅಂತ ಹೇಳ್ತಾರೆ. ಸೊ ಒಂದು ಆಪ್ತ ಸಮಾಲೋಚನೆ ಮುಖಾಂತರ ಮಾಡ್ತಾರೆ, ನಂತರ ಇನ್ನೊಂದು ಫಾರ್ಮಕಾಲಜಿಕಲ್ ಥೆರಪಿ ಅಂದರೆ
ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಮಾಡ್ತಾರೆ. ಸೊ ಈ 2 ವಿಧಾನವನ್ನು ಸೇರಿಸ್ಕೊಂಡು ನಾವು ಟೊಬ್ಯಾಕೋ ಸೆಸೇಷನ್ ಅಂದರೆ ತಂಬಾಕು ಮುಕ್ತ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಜನಾರ್ದನ್ ಅವರೇ, ಅವರು ಒಂದು ಪ್ರಶ್ನೆ ಕೇಳಿದ್ರು, ಏನು ಅಂತಂದ್ರೆ ಈ ರೀತಿಯಲ್ಲಿ ಆಪ್ತ ಸಮಾಲೋಚನೆ ಈ ರೀತಿಯಲ್ಲಿ ಬಿಡಿಸಬಹುದು ಅಂತ ಕೇಳ್ತಾರೆ. ಅವ್ರು ಕೇಳಿದ್ದು ಔಷಧಿ ಏನಾದ್ರು ಇದೆಯಾ ಅಂತ. ಔಷಧಿ ಇದೆ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿನಲ್ಲಿ ನಿಕೋಟಿನ್ ಚೂಯಿಂಗ್ ಗಮ್ಸ್, ನಿಕೋಟಿನ್ ಪ್ಯಾಚಸ್ ಅಂತ ನಮಗೆ ಸಿಗುತ್ತೆ. 2 mg ಮತ್ತು 4 mg ರೂಪದಲ್ಲಿ ಸಿಗುತ್ತೆ. ಇದು ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಮುಖಾಂತರ ನಾವು ತಗೊಳ್ಬೇಕಾಗಿ ಬರುತ್ತೆ. ಇದನ್ನ ಬಿಡಿಸ್ಲಿಕ್ಕೆ ಟೊಬ್ಯಾಕೋ ಸೆಸೇಷನ್ ಸೆಂಟರ್ಸ್ ಅಂತ ಹೇಳಿ ನಮ್ಮ ನಿಮಾನ್ಸ್ನಲ್ಲಿ ನಮ್ಮ ಮೆಂಟಲ್ ಇದ್ರದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್ ಅಲ್ಲೊಂದು ಸೆಸೇಷನ್ ಸೆಂಟರ್ ಇದೆ. ಅದೇ ತರ ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ಸೈಕಿಯಾಟ್ರಿಕ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಸೈಕಾಲಜಿಸ್ಟ್ ಇದ್ದಾರೆ. ಅವರು ಇವರಿಗೆ ಮನ ಪರಿವರ್ತನೆ ಆಗಂಗೆ ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಅದ್ರದ್ದೆಲ್ಲ ಹೇಳಿ ತಿಳುವಳಿಕೆನೂ ಕೊಡ್ತಾರೆ. ಅದೇ ತರ ನಮ್ಮ ಡಾಕ್ಟರ್ ಜಗನ್ನಾಥ್ ಹೇಳಿದಂಗೆ ಈ ಮೆಡಿಸಿನ್ ಮುಖಾಂತರನೂ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇರುತ್ತೆ. ಯಾವುದೇ ಅಂತ ಸಮಸ್ಯೆ ಇದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಮಾನಸಿಕ ವಿಭಾಗದನ್ನ ಇವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಇದು ತಾಲೂಕು ಮಟ್ಟದಲ್ಲಿ ಏನಾದ್ರು ಇರೋದು? ತಾಲೂಕು ಮಟ್ಟದಲ್ಲಿ ಸೈಕಾಲಜಿಸ್ಟ್ಸ್ ಇವರೆಲ್ಲ ಕೌನ್ಸಿಲರ್ಸ್ ಎಲ್ಲ ಇರೋದಿಲ್ಲ. ಜಿಲ್ಲಾ ಮಟ್ಟದಲ್ಲಿ ಸಿಗುತ್ತೆ. ಅಲ್ಲಿ ಹೇಳಿದ್ರೆ ಅವರಿಗೆ ಅವ್ರ ಮನ ಪರಿವರ್ತನೆ ಮಾಡಲಿಕ್ಕೆ ಇದು ಕೌನ್ಸಿಲಿಂಗ್ ಮೆಥಡ್ ಆ ಥರ ತುಂಬಾ ಅಡಿಕ್ಟ್ ಆಗಿ ಬಹಳ ಲಾಂಗ್ ಇದ್ದಿದ್ದವರಿಗೆ ಡಾಕ್ಟರ್ ಜಗನ್ನಾಥ್ ಅವರು ಹೇಳಿದಂಗೆ ಈ ನಿಕೋಟಿನ್ ಇದು ಈಗ ಮುಂದಿನ ಕರೆ ಏನಾದ್ರು ಇಟ್ಕೊಂಡು ಮುಂದಿನ ಕರೆ ಕಾಯ್ತಾ ಇದೆ. ಮಲ್ಲೇಶ್ವರಮಿಂದ ಕರೆ ಇರುವಂತದ್ದು. ರಾಧಾವರ ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್ ಒಂದು ವಿಷಯ ಕೇಳಿ ಸರ್. ಈಗ ಸರ್ ಅವ್ರು ಹೇಳಿದ್ರು ಪ್ರತ್ಯಕ್ಷವಾಗಿ ಅವ್ರು ಅನುಭವಿಸ್ಕೊಳ್ಳಿ ಬಿಡಿ ಸರ್, ಅವ್ರ ಕರ್ಮ ಕುಡಿದ್ಬಿಟ್ಟು ಈ ಅಪರೋಕ್ಷವಾಗಿ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ ಸರ್ ಸ್ಕೂಲಲ್ಲಿ. ಅವ್ರ ಖರ್ಚಿಗೆ ಕಟ್ಕೊಂಡು ಹೋಗ್ತಾ ಇದೀನಿ, ಇನ್ಕ್ಲೂಡಿಂಗ್ ಮೀ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಟ್ಕೊಂಡು ಹೋಗ್ತೀವಿ ಅಲ್ವಾ? ಇದಕ್ಕೆ ಯಾರು ಸರ್ ಹೊಣೆ? ಅವ್ರು ಕುಡ್ದವ್ರು ಆಯ್ತು, ಅವ್ರಿಗೇರೋ ಮೈಂಡ್ ನಿಮ್ಮ ಕಾಳಜಿ ಅರ್ಥ ಆಗುತ್ತೆ. ಉತ್ತರವನ್ನ ನೀಡ್ತಾರೆ ರಾಧಾವರೇ. ಅಪರೋಕ್ಷವಾಗಿ ಖಂಡಿತ ಸರ್ ನಿಜವಾಗ್ಲೂ ಒಪ್ಬೇಕಾದ್ರೆ. ಅದಕ್ಕೆ ಮೂಗ್ ಏನಾದ್ರು ಒಂದು ಸಪ್ಲೈ ಮಾಡಕ್ಕಾಗುತ್ತಾ ಕಟ್ಕೊಳಕ್ಕೆಲ್ಲ? ಅಲ್ಲ ಸರ್, ತಮಾಷೆ ಇರಬಹುದು. ರಾಧಾವ್ರೆ, ನಿಮ್ಮ ಕಾಳಜಿ ನಿಮ್ಗೆ ಅರ್ಥ ಆಗ್ತಿದೆ, ಉತ್ತರವನ್ನ ನೀಡ್ತಾರೆ. ನಿಮ್ಮ ಪ್ರಶ್ನೆ ಅರ್ಥ ಆಗ್ತಿದೆ. ರಾಧಾವ್ರೆ, ಕೇಳಿಸ್ತಾ ಇದೆ ಮಾತಾಡ್ತಿರೋದು? ನಿಮ್ಮ ಕಾಳಜಿ ನಮ್ಗೆ ತುಂಬಾ ಅರ್ಥ ಆಗ್ತಿದೆ, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ, ಉತ್ತರವನ್ನ ನೀಡ್ತಾ ಇದ್ದಾರೆ ರಾಧಾವ್ರೆ. ನೀವು ಮೇಡಮ್, ನೀವು ಈಗ ಕ್ವಶನ್ ಸರಿಯಾದ ಪ್ರಶ್ನೆನೇ ಕೇಳಿದಿರಿ. ಈಗ ಸೇದವರು ಸೇದಕ್ಕೆ ಅಂದ್ಲಿ ಪಕ್ಕದಾಗೆ ನಾವು ಸೇದದೆ ಇದ್ದವರು ಕೂಡ ಅವರಿಂದ ನಾವು ಸೇದಿ ಅನಾರೋಗ್ಯಕ್ಕೆ ಆ ಹೊಗೆಯನ್ನು ಕುಡಿದ್ಬಿಟ್ಟು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀವಿ. ಅದ್ರ ಬಗ್ಗೆ ಏನು ಅಂತ ನಿಮ್ಮ ಪ್ರಶ್ನೆ ಬಹುಶಃ. ಇದಕ್ಕೇ ನಾವು ಹೇಳ್ತೀವಿ, ಈ ಸ್ಮೋಕಿಂಗ್ ನಮ್ಮ ಈ ನಾನು ಕೋರ್ಟ್ ಆಕ್ಟ್ 2003 ಅಂತ ಹೇಳಿದ್ನಲ್ಲ, ಅದರಲ್ಲಿ ಕಾಯ್ದೆ 4 ಇದೆ. ಅದರಲ್ಲಿ ಸ್ಮೋಕಿಂಗ್ ಇನ್ ಪಬ್ಲಿಕ್ ಪ್ಲೇಸಸ್ ಅಂತ, ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಇದು ನಿಷೇಧಿಸಿದೆ ಅಂತೇಳಿ. ಅಲ್ಲಿ ಏನಾಗುತ್ತೆ, ಅಂಥ ಕಡೆ ಸ್ಮೋಕ್ ಮಾಡಿದರೆ ಇವರು ಸ್ಮೋಕ್ ಅಲ್ದೇ ಇವರು ನಾನ್ ಸ್ಮೋಕ್ ಇವರು ಬೇರೆ ಜೊತೆಗಿದ್ದವ್ರದ್ದು ಕೂಡ ಆ ಹೊಗೆ ಅಲ್ಲಿ ತುಂಬ ಹೊತ್ತಿರುತ್ತೆ, 4 hours ತನಕ ಇರುತ್ತೆ ಆ ಹೊಗೆ. ಅದನ್ನ ಸೇವನೆ ಮಾಡ್ತಾರೆ. ಹೆಚ್ಚು ಕಡಿಮೆ ಇದೇ ಪ್ರಮಾಣದಲ್ಲಿ ಅವ್ರಿಗೂ ಆಗುತ್ತೆ, ಅದೇ ಪ್ರಮಾಣದಲ್ಲಿ ಆರೋಗ್ಯದ ಮೇಲೂ ಕೂಡ ನಾನು ಈಗಾಗಲೇ ಹೇಳ್ದಂಗೆ ದುಷ್ಪರಿಣಾಮಗಳು ಆಗ್ತವೆ. ಅದಕ್ಕಿಂತ ಸ್ಥಳದಲ್ಲಿ ಪಬ್ಲಿಕ್ ಪ್ಲೇಸಸ್ನಲ್ಲಿ ನಿಷೇಧ ಇದೆ. 4ನೇ ಇದರಲ್ಲಿ ಪಬ್ಲಿಕ್ ಪ್ಲೇಸಸ್ ಯಾವ್ಯಾವು ಅಂತಂದ್ರೆ, ಈಗ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಸಾರ್ವಜನಿಕ ನಾವು ಸಂಪರ್ಕಗಳು ಅಂತ ಹೇಳ್ತೇವೆ, ಬಸ್ಸು, ಟ್ರೈನ್ ಇರ್ಬೋದು, ಈ ತರ ಹೋಟೆಲ್ಸ್ ಇರ್ಬೋದು, ರೆಸ್ಟೋರೆಂಟ್ಗಳು ಇರ್ಬೋದು, ಒಂದು ಮಾಲ್ಗಳು ಇರ್ಬೋದು, ಈ ತರದವೆಲ್ಲ ಏನೇ ಸರ್ಕಾರಿ ಕಚೇರಿಗಳು, ಇವೆಲ್ಲವೂ ಕೂಡ ಪಬ್ಲಿಕ್ ಪ್ಲೇಸ್ ಇದು ಡೆಫಿನಿಷನ್ ಒಳಗಡೆ ಬರ್ತವೆ. ಹಂಗೆ ಸಾರ್ವಜನಿಕರು ಎಲ್ಲಿ ಸೇರ್ತಾರೋ ಅಂತ ಕಡೆ ಇವನ್ನ ಧೂಮಪಾನವನ್ನ ನಿಷೇಧಿಸಿದೆ. ಡಾಕ್ಟರ್ ಜಗನ್ನಾಥ್ ಅವರೇ, ಈಗ ಅವರು ಹೇಳ್ತಾ ಇದ್ರು ಏನು ಅಂತಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಂತ ಅನ್ನೋದನ್ನ ಈಶ್ವರಪ್ಪ ಅವರು, ಆ ಥರ ಸಾರ್ವಜನಿಕ ಸ್ಥಳಗಳು ಅಂದರೆ ಕೆಲವ್ರಿಗೆ ಏನು ಅನಿಸ್ಬಿಡುತ್ತೆ ಅಂತಂದರೆ ಸರ್ಕಾರಿ ಜಾಗಗಳಲ್ಲಿ ಸೇದೋಂಗಿಲ್ಲ, ಅಂದರೆ ನಾವು ಖಾಸಗಿ ಜಾಗಗಳಲ್ಲಿ ಸೇರಬಹುದು ಅನ್ನೋವಂಥದ್ದು ಇರುತ್ತೆ. ಹಾಗಾಗಿ ಸಾರ್ವಜನಿಕ ಸ್ಥಳ ಅಂದರೆ ಯಾವ್ಯಾವ್ದು ಬರುತ್ತೆ ನೋಡಿ? ಸಾರ್ವಜನಿಕ ಸ್ಥಳ ಅಂದರೆ ಎಲ್ಲಿ ಸಾರ್ವಜನಿಕರಿಗೆ ಮೂವ್ಮೆಂಟ್ ಮಾಡಲಿಕ್ಕೆ ಒಂದು ಆಕ್ಸೆಸ್ ಇದೆಯೋ ಅದೆಲ್ಲ ಸಹ ಸಾರ್ವಜನಿಕ ಸ್ಥಳ. ಅದು ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಇರ್ಬೋದು. ಸಾರ್ವಜನಿಕರಿಗೆ ಪ್ರವೇಶ ಇದ್ದಲ್ಲಿ ಅದೆಲ್ಲ ಸಾರ್ವಜನಿಕ ಸ್ಥಳ ಅಂತ ಆಗುತ್ತೆ. ಉದಾಹರಣೆಗೆ ಥಿಯೇಟರ್, ಅದು ಪ್ರೈವೇಟ್ ಓನ್ಡ್
ಬಿಲ್ಡಿಂಗ್ ಇದ್ರೂ ಸಹ ಖಾಸಗಿಯಾಗಿದ್ರೂ ಅದು ಸಹ ಖಾಸಗಿಯಾಗಿದ್ರೂ ಸಹ ಅವ್ರಿಗೆ ಹಕ್ಕಿಲ್ಲ ಅಲ್ಲಿ ಜನರಿಗೆ ಸೇದೋದಕ್ಕೆ. ಅದು ಪ್ರವೇಶ ಇರೋ ಕಾರಣದಿಂದ ಅದಕ್ಕೆ ನಾವು ಪಬ್ಲಿಕ್ ಪ್ಲೇಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ವರ್ಕ್ ಪ್ಲೇಸ್ ಅಂದ್ರೆ ಆಫೀಸ್, ಅದು ಪ್ರೈವೇಟ್ ಆಗಿರ್ಬೋದು, ಅಂಗಡಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ಸಹ ನಾವು ಪಬ್ಲಿಕ್ ಪ್ಲೇಸ್ ಅಂತ ಪರಿಗಣಿಸ್ತೇವೆ. ಸೊ ನಂತರ ಆಡಿಟೋರಿಯಮ್ಸ್ ಇರ್ಬೋದು, ಸ್ಟೇಡಿಯಂ ಇರ್ಬೋದು, ಎಲ್ಲೆಲ್ಲಿ ಜನರಿಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇದೆಯೋ ಅದೆಲ್ಲ ಸಹ ನಾವು ಪಬ್ಲಿಕ್ ಪ್ಲೇಸ್, ಅಂದ್ರೆ ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿಗಿಂತ ಮತ್ತೊಬ್ಬ ವ್ಯಕ್ತಿ ಇರೋಂತ ಸ್ಥಳಗಳಲ್ಲಿ ಎಲ್ಲೂ ಸಹ ಅಲ್ಲಿ ಧೂಮಪಾನ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ, ಈಗ ನಾನು ರಸ್ತೆನಲ್ಲಿ ಹೋಗ್ತಿರ್ತೀನಿ, ನಾನು ಹೌದು ಸಿಗ್ನಲ್ ಸಿಗುತ್ತೆ, ನಿಲ್ಲಿಸ್ತೀನಿ, ಪಕ್ಕದಲ್ಲಿ ಕಾರ್ ನಿಂತಿರುತ್ತೆ, ಕಾರ್ನಿಂದ ಏನ್ ಮಾಡ್ತಿರ್ತಾನೆ ಅಂತಂದ್ರೆ ಆತ ಸಿಗರೇಟ್ ಅನ್ನ ಸೇತಿರ್ತಾನೆ ಅಥವಾ ಬಿಡಿಯನ್ನ ಸೇತಿರ್ತಾನೆ. ಇಂಥ ಸಂದರ್ಭದಲ್ಲಿ ಅವನು ಹೇಳ್ಬೋದು, ನಾನು ಕಾರ್ ಒಳಗೆ ಕುಳಿತಿದ್ದೀನಿ, ಇದು ನನ್ನ ಸ್ಥಳ ಅಂತ ಅಂದ್ಬಿಟ್ಟು. ಇಂಥ ಸಂದರ್ಭದಲ್ಲಿ ಹೇಗೆ? ಇಂಥ ಸಂದರ್ಭದಲ್ಲಿ ಈಗ ನಮ್ಮ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಕಾಯ್ದೆ ಏನಿದೆ ಅದರಲ್ಲಿ ಪಬ್ಲಿಕ್ ಕನ್ವೇಯನ್ಸ್ ಅಂತ ಇದೆ. ಅದೊಂದು ಪಬ್ಲಿಕ್ ಪ್ಲೇಸ್ ಅಂತ ಪರಿಗಣಿಸ್ತೀವಿ. ಅಂದ್ರೆ ಉದಾಹರಣೆಗೆ ಬಸ್ ಇರ್ಬೋದು, ಟ್ರೈನ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ಇದೆಲ್ಲ ಪಬ್ಲಿಕ್ ಕನ್ವೇಯನ್ಸ್ ಅಂತ ತಿಳ್ಕೊಳ್ತೀವಿ. ಆದ್ರೆ ಪ್ರೈವೇಟ್ ವೆಹಿಕಲ್ಸ್ಗೆ ಅದು ಅವಕಾಶ ಮಾಡಿಕೊಟ್ಟಿಲ್ಲ. ಅಂದ್ರೆ ಖಾಸಗಿ ವೆಹಿಕಲ್ಸ್ ಅನ್ನ ನಾವು ಪಬ್ಲಿಕ್ ಪ್ಲೇಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಕೆಲವೊಂದು ಲೋಪದೋಷಗಳು ಇದಾವೆ ನಮ್ಮ ಕಾಯ್ದೆನಲ್ಲಿ. ಆದ್ರೂ ಸಹ ಇದು ನಮ್ಮ ಜವಾಬ್ದಾರಿ, ಸಾರ್ವಜನಿಕರ ಜವಾಬ್ದಾರಿ. ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರೋ ರೀತಿನಲ್ಲಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹಾಗಾಗಿ ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರೋ ರೀತಿನಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಪ್ಲೇಸಸ್ ನಲ್ಲಿ ಧೂಮಪಾನ ಮಾಡೋದ್ರಲ್ಲಿ ಬೇರೆಯವರಿಗೆ ತೊಂದರೆ ಆಗದೆ ಇರೋ ಕಾರಣ ಹೆಚ್ಚಿರುತ್ತೆ. ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಮಾಲೂರಿನಿಂದ ಕರೆ ಇರುವಂತದ್ದು ಶಿವರೆಡ್ಡಿ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್ ಅದೇ ಸರ್, ನಾವು ಈ ತಂಬಾಕು ಸೇವನೆ ಸ್ವಲ್ಪ ಸ್ಮೋಕ್ ಇದೆಯಾ, ನಮ್ಗೆ ಡಯಾಬಿಟ್ ಇದೆ, ಅದಕ್ಕೆ ನೀವೇನು ಔಷಧಿ ಹೇಳಿದ್ರಲ್ಲ, ಅದು ತಗೊಂಡ್ರೆ ಡಯಾಬಿಟ್ಗೆ ಏನು ಎಫೆಕ್ಟ್ ಇಲ್ಲ ಸರ್? ಉತ್ತರವನ್ನ ನೀಡ್ತಾರೆ. ಇದು ನಾನು ಈಗಾಗಲೇ ಹೇಳಿದೆ, ಎಲ್ಲವನ್ನೂ ಹೇಳಲಿಲ್ಲ. ಕೆಲವು ಟೊಬ್ಯಾಕೋ ಅಂದರೆ ಈ ತಾಂಬಾಕನ್ನು ಯಾವುದೇ ರೂಪದಲ್ಲಿ, ಹೊಗೆ ರೂಪದಲ್ಲಿ ಇರ್ಬೋದು, ಯಾವುದೇ ರೂಪದಲ್ಲಿ ಸೇದಿದ್ರೆ ಅನೇಕ ದುಷ್ಪರಿಣಾಮ ಆಗ್ತವೆ ಅಂತೇಳಿ ಮೇಲೂ ಕೂಡ ಇಂಥ ಕಾಯಿಲೆಗಳು ಕೂಡ ತಾಂಬಾಕು ಸೇವನೆಯಿಂದ ಜಾಸ್ತಿ ಆಗ್ತವೆ. ಅವು ಮನುಷ್ಯನಿಗೆ ಅದ್ರ ಮೇಲೂ ಕೂಡ ದುಷ್ಪರಿಣಾಮ ಆಗ್ತವೆ. ಶರೀರದಲ್ಲಿ ಜನರಲಿ ಹೇಳಬೇಕು ಅಂದರೆ ಹೆಚ್ಚಿನ ಭಾಗ ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳ ಮೇಲೂ, ಎಲ್ಲ ಸಿಸ್ಟಮ್ ಮೇಲೂ ಕೂಡ ಡೈರೆಕ್ಟ್ಲಿ ಇದರದ್ದು ಎಫೆಕ್ಟ್ ಇದ್ದೇ ಇರುತ್ತೆ. ಆದರೆ ಹೆಚ್ಚಿನದಲ್ಲಿ ಶ್ವಾಸಕೋಶ, ಅನ್ನನಾಳ, ಇದು ಗಾಳಿ, ಲಂಗ್ಸ್ ಇರ್ಬೋದು, ಈ ಥರ ಹೊಟ್ಟೆನಲ್ಲಿ ಕ್ಯಾನ್ಸರ್ ಆಗುತ್ತೆ, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗ್ತವೆ, ಈ ಥರ ಅನೇಕ ಎಲ್ಲ ಭಾಗದಲ್ಲೂ ಇದಾಗ್ತವೆ. ಆದರೆ ಇಂಥವು ಜಾಸ್ತಿ ಪ್ರಮಾಣದಲ್ಲಿ ಇರ್ತವೆ. ಈ ಥರ ನಾನ್ ಕಮ್ಯುನಿಕಬಲ್ಸ್, ಸಾಂಕ್ರಾಮಿಕ ಅಲ್ಲದೆ ಇರ್ತಕ್ಕಂಥ ರೋಗಗಳು ಕೂಡ ಜಾಸ್ತಿ ಆಗ್ತವೆ ತಂಬಾಕು ಸೇವನೆಯಿಂದ. ಜಗನ್ನಾಥ್ ಅವರೇ, ಈಗ ತಾವು ಹೇಳ್ತಾ ಇದ್ರಿ ಕಾರಿನ ಒಳಗಡೆ ಅಂತಂದ್ರೆ ಅದು ಮಾಲೀಕತ್ವ ಅದು ಖಾಸಗಿಯಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಾನೂನು ಅನ್ವಯಿಸೋದಿಲ್ಲ ಅಂತ. ಅಕಸ್ಮಾತ್ ಆ ಥರ ಇತ್ತು ಅಂದ್ರೂ ಕೂಡ ಹೊರಗಡೆ ಹೊಗೆ ಬರ್ತಿರುತ್ತೆ, ಅಂಥ ಸಂದರ್ಭದಲ್ಲಿ ಅವ್ರಿಗೆ ದಂಡವನ್ನು ವಿಧಿಸಬಹುದು. ಅಕಸ್ಮಾತ್ ಬೇಕು ಅಂತಂದರೆ ಅವರು ಗ್ಲಾಸನ್ನು ಕ್ಲೋಸ್ ಮಾಡ್ಕೊಳ್ಬೇಕಾದ್ರೆ ಅವರು ಸೇವನೆ ಮಾಡಬಹುದು. ಆದರೆ ಇಲ್ಲಿ ಆಟೋಗಳು ಕೂಡ ಸಾರ್ವಜನಿಕರಿಗೆ ಬಳಸುವಂಥದ್ದು. ಇಲ್ಲೇನಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ಪ್ರಯಾಣಿಕರು ಸೇದುವಂಥದ್ದು ಇರುತ್ತೆ ಅಥವಾ ಚಾಲಕರು ಸೇದುವಂಥದ್ದು ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ಕಾನೂನು ಏನು ಹೇಳುತ್ತೆ? ನೋಡಿ, ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಏನು ಹೇಳ್ತೀವಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡೆಫಿನಿಷನ್ ಪ್ರಕಾರ ಯಾರೇ ಒಂದು ವಾಹನ, ಯಾರೇ ಒಂದು ವಾಹನ ಚಾಲಕರು ಬಾಡಿಗೆಗೆ ಇನ್ನೊಬ್ಬರನ್ನ ಸರ್ವಿಸ್ ಕೊಡ್ತಾರೆ, ಅದೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಬಸ್ ಇರ್ಬೋದು, ಟ್ರೈನ್ ಇರ್ಬೋದು. ಅದೇ ರೀತಿಯಾಗಿ ಟ್ಯಾಕ್ಸಿ ಮತ್ತೆ ಆಟೋ ರಿಕ್ಷಾ ಸಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ನಾವು ಪರಿಗಣಿಸ್ಬೋದು. ಸೊ ಹಾಗಾಗಿ ಆಟೋ ರಿಕ್ಷಾ ಅಥವಾ ಟ್ಯಾಕ್ಸಿ ಅಥವಾ ಕ್ಯಾಬ್ನಲ್ಲಿ ಯಾರು ಧೂಮಪಾನ ಮಾಡ್ತಾರೋ ಅವರಿಗೂ ಸಹ ಈ ಕಾನೂನು ಅನ್ವಯ ಆಗುತ್ತೆ. ಸೊ ಇದನ್ನು ಸಹ ನಾವು ಪಬ್ಲಿಕ್ ಪ್ಲೇಸ್ ಅಂತ ಹೇಳ್ತೀವಿ. ಸೊ ಬಾಡಿಗೆ ರೂಪದಲ್ಲಿ ಸಾರ್ವಜನಿಕರಿಗೆ ಯಾರು ಟ್ರಾನ್ಸ್ಪೋರ್ಟ್ ಸರ್ವಿಸಸ್ನ ನೀಡ್ತಾರೋ ಅದೆಲ್ಲ ಸಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಪರಿಗಣಿಸ್ಬೋದು. ಈಗ ಬಳ್ಳಾರಿಯಿಂದ ಇರುವಂಥ ಕರೆಯನ್ನು ತೆಗೆದುಕೊಳ್ಳೋಣ. ಗುರು ಬಸವರಾಜ್ ಅವರ, ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ತೆ ಸರ್. ನಮಸ್ಕಾರ, ಕೇಳಿ ಸರ್, ಈಗ ಇದು ಎಲ್ಲ ಸಿಗರೇಟ್ ಇಂದ ಪ್ರಚಾರ ಮಾಡ್ತಾ ಇದಾರಲ್ಲ ಸರ್, ಎಲ್ಲರಿಗೂ ಎಲ್ಲ ರೀತಿಯಿಂದನೂ ತೊಂದರೆ ಸರ್ ಇದು, ಹೌದಾ? ಡಾಕ್ಟರ್ಸ್ಗೆ ತೊಂದರೆ, ಪೊಲೀಸ್ಗೆ ತೊಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತೊಂದರೆ, ಎಲ್ಲರಿಗೂ ತೊಂದರೆ ಸರ್. ಆಮೇಲೆ ನಂದೇನಂದ್ರೆ, ಈಗ ನಾವು ಸೇರ್ತಿರ್ತೀವಿ ಸರ್, ನಾವು ಸೇರ್ತಾ ಇರ್ತೀವ. ಈಗ ಒಂದು ಏನಂದ್ರೆ ಪಬ್ಲಿಕ್ ಅಲ್ಲಿ ನಾವು ಸೇರಿದ್ರೆ ಅಲ್ಲಿ 200 ರೂಪಾಯಿ ದಂಡ ಹಾಕ್ತಾರೆ. ಆದ್ರೆ ಕಂಪ್ನಿಗಳಿಗೆ
ಸಿಗರೇಟ್ ಮೇಕಿಂಗ್ ಕಂಪ್ನಿಗಳ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ರೆ ಇದು ಯಾವ್ದು ಸಮಸ್ಯೆನೇ ಇರೋದಿಲ್ವಲ್ಲ? ಉತ್ತರ ನೀಡ್ತಾರೆ ಗುರುರಾಜ್ ಅವರೇ. ಏನ್ರಿ? ಉತ್ತರ ನೀಡ್ತಾರೆ. ಆ್ಯಕ್ಚುಲಿ ಅದನ್ನು ತಯಾರು ಮಾಡ್ದಂಗೆ ಮಾಡಲಿಕ್ಕೆ ಕಾನೂನು ಸದ್ಯದಲ್ಲಿ ಇಲ್ಲ. ಆದರೆ ಅದು ಪಬ್ಲಿಕ್ ಪ್ಲೇಸಸ್ ಬಿಟ್ಟು ಲಿಮಿಟೆಡ್ಡಾಗ ಅವ್ರಿಗೆ ಗೊತ್ತಿದ್ದರು, ಅವರು ನಾನು ಈಗಾಗಲೇ ಹೇಳಿದ್ನಲ್ಲ ಹ್ಯಾಬಿಟ್ ಆಗಿದ್ದರು, ಅದರದೇ ಒಂದು ಪಬ್ಲಿಕ್ ಪ್ಲೇಸಸ್ನಲ್ಲಿ ಅವರಿಗೆ ಸೇದಲಿಕ್ಕೆ ಅವಕಾಶ ಇದೆ. ಆದರೆ ಅದರಿಂದ ಬೇರೆಯವರಿಗೆ ಕೇಳುವಂಥದ್ದು ಏನು ಅಂತಂದ್ರೆ, ಕಂಪನಿಗಳನ್ನೇ ಯಾಕೆ ನೀವು ಇದು ಮಾಡ್ತೀರಿ, ನಮಗೆ 200 ರೂಪಾಯಿ ದಂಡ ಹಾಕೋದು ಯಾಕೆ ಸ್ವಾಮಿ, ಅದ್ರ ಬದಲು ನೀವು ಕಂಪನಿನೇ ಮುಚ್ಚಿಸ್ಬಿಡಿ ಅಂತ ಕೇಳ್ತಾ ಇದ್ದಾರೆ ಅವರು. ನೋಡಿ, ಈ ಒಂದು ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಏನಿದೆ, ನಮ್ಮ ದೇಶ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಇದೊಂದು ಲೀಗಲೈಸ್ಡ್ ಕನ್ಸ್ಯೂಮಬಲ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಕಾನೂನುಬದ್ಧವಾಗಿ ಇದು ಸೇವನೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ನಮ್ಮ ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ ನಲ್ಲೂ ಸಹ ಈ ಒಂದು ಪ್ರಾಡಕ್ಟ್ ನ ಬ್ಯಾನ್ ಮಾಡಲಿಕ್ಕೆ ಸದ್ಯದಲ್ಲಿ ಯಾವುದೇ ರೀತಿಯಾಗಿ ಅವಕಾಶ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ನಿಯಂತ್ರಣ ಮಾಡಬಹುದೇ ವಿನಃ ಅದನ್ನ ಬ್ಯಾನ್ ಮಾಡಲಿಕ್ಕೆ ನಮ್ಮಲ್ಲಿ ಆ ಒಂದು ಅವಕಾಶ ಇಲ್ಲ. ಈಗ ಆಗಿದ್ರೆ, ಈಗ ನೀವು ಹೇಳ್ತಾ ಇದ್ದೀರಾ ಸಾರ್ವಜನಿಕ ಸ್ಥಳಗಳಲ್ಲಿ ಅಕಸ್ಮಾತ್ ಸೇದಬಹುದು ಅಂತ ಟೈಮಲ್ಲಿ ಏನು ಕ್ರಮ ಕೈಗೊಳ್ತೀರಾ? ನೋಡಿ, ಕೆಲವೊಂದು